ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಒಂದು ಮೊಬೈಲ್ ಸಂಖ್ಯೆ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ನೀವು ತಿಳಿಸ್ಕೊಡ್ತಾ ಬಂದಿದ್ರಿ. ಪ್ರಾರಂಭದ ಸಂಖ್ಯೆ ಯಾವುದಾಗಿರಬೇಕು, ಒಟ್ಟು ಕೂಡಿದಾಗ ಯಾವ ಸಂಖ್ಯೆ ಬರಬೇಕು, ಇದೆಲ್ಲದ್ರ ಬಗ್ಗೆ ತಿಳಿಸಿದ್ರಿ. ಈ ಒಂದು ಮಕರ ರಾಶಿಯವರು ಯಾವ ಸಂಖ್ಯೆಯ ಮೊಬೈಲ್ ನಂಬರ್ನ ಪ್ರಾರಂಭದಲ್ಲಿ ಇಟ್ಕೊಂಡ್ರೆ ಅವರಿಗೆ ಅನುಕೂಲ ಆಗುತ್ತೆ, ಅಥವಾ ಯಾವ ಸಂಖ್ಯೆಗಳನ್ನ ಅವ್ರು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಕರ ರಾಶಿಯವರು ಅವಾಯ್ಡ್ ಮಾಡಲೇಬೇಕಾಗಿರೋಂಥ ನಂಬರ್ಸ್ ಅವರ ಮೊಬೈಲಲ್ಲಿ ಇತ್ತು ಅಂತಂದರೆ, ಮಕರ ರಾಶಿಯವರು ಇಮ್ಮಿಡಿಯೇಟ್ ನೀವೇನಾದರೂ ಮಾಡಲೇಬೇಕು ಅಂತಂದರೆ 3 ಅವಾಯ್ಡ್ ಮಾಡಬೇಕು. 3 ಅವಾಯ್ಡ್ ಮಾಡಬೇಕು. ನಿಮಗೆಲ್ಲೋ ಒಂದು ಕಡೆ ಇನ್ನೊಂದಷ್ಟು ವ್ಯಾಜ್ಯಗಳಿಂದ ಕಲಹಗಳಿಂದ ಕೂಡಿದೆ ಅಂತಂದರೆ 1 ಅವಾಯ್ಡ್ ಮಾಡಬೇಕು. 3 ಮತ್ತು 1 ಅವಾಯ್ಡ್ ಮಾಡಿಕೊಡಿ. ಇನ್ನು ಉಳಿದಾಗೆ ಈ ನಂಬರು 8ಇಂದ ಪ್ರಾರಂಭ ಆಗುವಂಥದ್ದು ಅಥವಾ 6ಇಂದಲೂ ಕೂಡ ಪ್ರಾರಂಭ ಆಗ್ಬೋದು. 6ಇಂದ ಪ್ರಾರಂಭ ಆಗಲಿ ಅಥವಾ 8ಇಂದ ಪ್ರಾರಂಭ ಆಗಲಿ, ಲಾಸ್ಟ್ಗೆ ಇವರು ಬಹಳ ಬುದ್ಧಿವಂತರು, ಚಾಣಾಕ್ಷರು, ತುಂಬ ಚೆನ್ನಾಗಿ ಮಾತನಾಡೋದ ಕಡೆ ಎಲ್ಲ ಕೊಟ್ಟಿದ್ರು ಯಾಕೋ ವಿಮುಖವಾಗಿಯೇ ಬರ್ತಿರ್ತಾರೆ. ಯಾಕೆಂದರೆ ಲಾಸ್ಟು ಇವ್ರಿಗಿರ್ತಕ್ಕಂಥದ್ದು 6 ಇರ್ಬೋದು, 5 ಕೂಡ ಇರ್ಬೋದು. ಲಾಸ್ಟಲ್ಲಿ ಆ 5 ಏನಾದರೂ ಬಂತು ಅಂತಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾ ಬರುತ್ತಾರೆ. 6 ಇತ್ತು ಅಂತಂದರೆ ಮತ್ತು ಇವರು ಅಭಿವೃದ್ಧಿಯನ್ನು ಹೆಚ್ಚು ಕಾಣ್ತಿರ್ತಾರೆ. ಇದನ್ನು ತೋರಿಸ್ತಾ ಬರುತ್ತೆ. ಕೊನೆಯದಾಗಿ 6-5 ಬಂದರೂ ಕೂಡ ಅದ್ಭುತ ನಡೆದೋಗುತ್ತೆ ಈ ಒಂದು ಮಕರ ರಾಶಿಯವರೆಗೆ. ಈ ಮಕರ ರಾಶಿಯವರೆಗೆ ಕೆಲವೊಂದು ವಿಚಾರಗಳು ನಿಷ್ಣಾತರಾಗಿರ್ತಾರೆ. ಏಕ್ದಮ್ ಇವರು ಕೆಲವೊಂದು ವಿಷಯಗಳು ಮಾತಾಡುವಾಗ ಸ್ತಬ್ಧರಾಗಿಬಿಡ್ತಾರೆ. ಅದಕ್ಕೆಲ್ಲ ಮೂಲ ನಿಮ್ಮಲ್ಲಿ ಒಂದು ನೀಚತ್ವದ ಸಂಖ್ಯೆ ಇರಬಾರದು. ಈ ರಾಶಿಯವರೆಗೆ ಮಾತ್ರ ಅಂತಹದ್ದು ಅಂತಂದರೆ 3 ಅವಾಯ್ಡ್ ಮಾಡಿಕೊಂಡು ಹೋಗ್ತಕ್ಕಂತಹದ್ದು. 8ಇಂದ ಪ್ರಾರಂಭ ಆಗಲಿ, 6ಇಂದಲೂ ಪ್ರಾರಂಭ ಆಗಲಿ, ಕೊನೆಯದಾಗಿ ಮಾತ್ರ ನಿಮಗೆ ಬರ್ತಕ್ಕಂಥದ್ದು 5 ಬರುವಂಥದ್ದು ಅಥವಾ 6 ಬರುವಂಥದ್ದನ್ನು ಇಟ್ಟುಕೊಂಡ್ರೆ ಅದ್ಭುತವಾಗಿರುತ್ತೆ. ತುಂಬ ಖುಷಿಯಿಂದ ನಿಮ್ಮ ಲಾಭಾಂಶಗಳನ್ನು ಹೆಚ್ಚಿಗೆ ನೀವು ಇಷ್ಟು ದಿನಗಳು ನೀವು ಪರೀಕ್ಷೆ ಮಾಡಿದ್ದಕ್ಕೂ ಈಗ ನೀವು ಇನ್ನು ಮುಂದೆ ನಾನು ನಂಬರ್ ಬದಲಾವಣೆ ಮಾಡಿ ಒಂದು ಸಲ ನೋಡ್ತೀನಿ ಗುರುಗಳೇ ಅಂತಂದರೆ ಒಂದು 180 ದಿನಗಳನ್ನು ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮಕರ ರಾಶಿಯವರೆಗೆ. ಅರೆ ಯಾಕೆ ನಾನು ಹಿನ್ನಡೆ ಆಗಿದ್ದೆ, ಬರೀ ಕೇವಲ ದಿನಗಳಲ್ಲಿ ನಿಮಗೆ ಬದಲಾವಣೆ ಕಾಣುತ್ತೆ ಈ ನಂಬರ್ ನೀವು ಬದಲಾವಣೆ ಮಾಡೋದ್ರಿಂದ. ಖಂಡಿತ ಗುರುಗಳೇ. ಇನ್ನು ಕುಂಭ ರಾಶಿಯವರು ಯಾವ ಸಂಖ್ಯೆನ ಆಯ್ಕೆ ಮಾಡ್ಕೊಳ್ಬೇಕು, ಎಂಡಿಂಗ್ ಸಂಖ್ಯೆ ಯಾವುದಾಗಿರ್ಬೇಕಾಗತ್ತೆ ಗುರುಗಳೇ? ಇನ್ನು ಕುಂಭ ರಾಶಿಯವರಿಗೆ ಮಾತ್ರ ಪ್ರಮುಖವಾಗಿರುವಂಥ ಘಟ್ಟ. ನಿಮ್ಮ ರಾಶ್ಯಾಧಿಪ ಶನಿ ಆಗಿದ್ದರೂ ಕೂಡ ನಿಮಗೆ ಬಹಳ ಮುಖ್ಯವಾಗಿರತಕ್ಕಂಥ ಲವಲವಿಕೆಯಿಂದ ನಗುಮುಖದೊಂದಿಗೆ ನಿಮಗೆ ಬಿಸ್ನೆಸ್ಸನ್ನು ಮಾಡಿಕೊಡತಕ್ಕಂಥವರು 6 ಪ್ರಾರಂಭ ಆಗಬೇಕು. ನೋಡಿ, ಮಕರದಲ್ಲಿ ಆಪ್ಷನ್ ಇತ್ತು ಅದು ಇದು ಅಂತ, ಇಲ್ಲಿ ಕುಂಭದಲ್ಲಿ ಮಾತ್ರ ಅದು ನಡೆಯಲ್ಲ. 6ಇಂದಲೇ ಪ್ರಾರಂಭ ಆಗಲಿ, 6ಇಂದಲೇ ಎಂಡ್ ಆಗಲಿ ಈ ಒಂದು ಕುಂಭರಾಶಿಯವರೆಗೆ. ಯಾಕೆಂದರೆ ಈ ಕುಂಭರಾಶಿಯವರೆಗೆ ಭಾಗ್ಯಾಧಿಪತಿ ಸಂಖ್ಯೆ ಇದು. ಅದಕ್ಕಾಗಿ ಎಲ್ಲೂ ಪ್ರಾರಂಭ ಅದೇ ಆಗಲಿ, ಎಂಡೂ ಅದೇ ಪ್ರಾರಂಭ ಆಗಲಿ, ಆಗ್ತಕ್ಕಂಥ ಖುಷಿಯೇ ಬೇರೆ ಇರುತ್ತೆ. ಅಂತಹ ಅದ್ಭುತಗಳಿರ್ತವೆ. ಇನ್ನು ಲಾಸ್ಟಿಗೆ ನಿಮಗೆ 6 ಬರುತ್ತಾ, 10 ಅದ್ಭುತ. ಮಧ್ಯದಲ್ಲಿ ಮಿಡ್ಲಲ್ಲಿ 5 ಬಂದರೂ ಅಭ್ಯಂತರ ಇಲ್ಲ, 8 ಬಂದರೂ ಅಭ್ಯಂತರ ಇಲ್ಲ, ಏನು ತೊಂದರೆ ಇಲ್ಲ. ನೀವು ಅವಾಯ್ಡ್ ಮಾಡ್ತಕ್ಕಂಥದ್ದು ಮಾತ್ರ ಈ ರಾಶಿಯಲ್ಲೂ ಕೂಡ ಸೇಮ್ ಇರುತ್ತೆ. 1 ಬರೆದಾಗ ನೋಡ್ಕೊಳ್ಳಿ, 3 ಬರೆದಾಗ ನೋಡ್ಕೊಳ್ಳಿ, ಇನ್ನೇನು ಅಭ್ಯಂತರ ಇಲ್ಲ. ಹಾಗೂ ಹೀಗೂ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ. ಆದರೆ 9 ಕೂಡ ಬರಬಾರ್ದು ಯಾರಿಗೆ, ಈ ಒಂದು ಕುಂಭರಾಶಿಯವರೆಗೆ. ಇನ್ನು ಉಳಿದಾಗೆ ಅತ್ಯಂತ ಒಂದು ಆವಿಷ್ಕಾರಗಳನ್ನು ಮಾಡ್ತಾ ಬರ್ತಾರೆ. ನೂತನವಾಗಿರತಕ್ಕಂತಹ ಉದ್ಯಮಗಳಲ್ಲಿ ಪ್ರಯೋಗಗಳನ್ನು ಮಾಡ್ತಿರ್ತಾರೆ. ಅಂದರೆ ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಅಂತ ನಿಮಗೊಂದು ಐಡಿಯಾಲಜಿ ಬಂದುಬಿಡುತ್ತೆ. ಆ ಒಂದು ಐಡಿಯಾಲಜಿ ಬ್ಯಾಂಕ್ ನೀವು ಆಗ್ಬಿಡ್ತೀರಿ. ಅಷ್ಟು ಚೆನ್ನಾಗಿರುತ್ತೆ ಈ ನಂಬರನ್ನು ನೀವು ಬಳಸೋದ್ರಿಂದ. ಖಂಡಿತ ಗುರುಗಳೇ. ಇನ್ನು ಮೀನ ರಾಶಿಯವರು ಯಾವ ಸಂಖ್ಯೆನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಇಲ್ಲಿ ಮೀನರಾಶಿಯವರು ಕೆಲವೊಂದು ವಿರುದ್ಧ ಸಂಖ್ಯೆ ಕೂಡ ಇಟ್ಕೊಳ್ಬೇಕಾಗತ್ತೆ. ಅಂದರೆ ವಿರುದ್ಧ ಸಂಖ್ಯೆನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕೆಂತಂದರೆ ಇಲ್ಲಿ 3ಇಂದ ಪ್ರಾರಂಭ ಆಗಲ್ಲ. ಬೇಕಾದರೆ ಇವರಿಗೆ 3 ಎಂಡ್ ಆಗಬೇಕು, ಆಗಲಿ ತೊಂದರೆ ಇಲ್ಲ. ಆದರೆ ಇಲ್ಲಿ ಈ ಮೀನರಾಶಿಗೆ ಗುರು ಅಧಿಪತಿ ಆಗಿರುತ್ತಾನೆ. ಆದರೆ ಇವರಿಗೂ ಕೂಡ 6ಇಂದ ಪ್ರಾರಂಭ ಆಗಲಿ. ಯಾಕೆ 6ಇಂದ ಅಂತಂದರೆ
ಶುಕ್ರನ ಉಚ್ಚ ಸ್ಥಾನದ ಪ್ಲೇಸ್ ಅದು. ಹಾಗಾಗಿ ಆ ಸಂಖ್ಯೆಯಿಂದ ಪ್ರಾರಂಭ ಆಗಲಿ. ಎಂಡ್ ಟೋಟಲ್ ಮಾಡಿದಾಗ ಮಾತ್ರ ಕಟ್ಟಿಟ್ಟ ಬುತ್ತಿ ನಿಮಗೆ 3 ಬರಬೇಕು. ಟೋಟಲ್ ಮಾಡಿದಾಗ ಅದು ನೀವು ಟೋಟಲ್ ಅಂತ ಮಾಡಿದಾಗ ಅಪ್ಪಿತಪ್ಪಿ ಕೂಡ 6 ಬರಬಾರ್ದು. ಸ್ಟಾರ್ಟಿಂಗ್ ಮಾತ್ರ 6 ಇರಬೇಕು. 6 ಇರಬೇಕು. ಎಂಡ್ ಮಾತ್ರ 3 ಬರತಕ್ಕಂಥದ್ದು. ಇದು ಬಹಳ ಅದ್ಭುತ. 3 ಬರಲಿ, 9 ಕೂಡ ಬರಲಿ, ಅದು ರೈಸಿಂಗ್ ಸಂಖ್ಯೆ ತುಂಬ ಅದ್ಭುತವಾಗಿರತಕ್ಕಂಥದ್ದು. ನಿಮಗೆ ಹೋಗ್ತಾ 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 ನಿಮ್ಮ ಸಂಖ್ಯೆಗಳು ಜಾಸ್ತಿ ಆಗ್ತಿರ್ಬೇಕು, ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ನೀವು ಸುಮಾರು ವರ್ಷಗಳಿಂದ ಕೆಲವೊಂದು ಬಿಸ್ನೆಸ್ಸನ್ನು ಮಾಡ್ಕೊಂಡು ಬರ್ತಾ ಇರ್ತೀರಿ. ಅಪ್ಪ ಹಾಕಿದ ಹಾಲದ ಮರ ಅಂತ ತಾತ ಮಾಡಿದ್ದು, ತಂದೆ ಮಾಡಿದ್ದು, ಈ ಬಳುವಳೆಲ್ಲ ಇರುತ್ತಲ್ಲ, ಬರ್ತಾ ಬರ್ತಾ ಯಾಕೋ ನೀವು ಮಾಡುವಾಗ ಅದು ವೀಕ್ ಆಗಿಬಿಡುತ್ತೆ. ಬಟ್ ಈ ಸಂಖ್ಯೆಗಳನ್ನ ಇಟ್ಟು ನೋಡಿ, ಅದು ನೀವು ಎಷ್ಟು ಸಲ ಯಾರ್ಯಾರಿಗೆ ಹೇಳ್ಕೊಂಡಿರ್ತೀರೋ ಏನೋ ಗೊತ್ತಿಲ್ಲ, ಯಾಕೋ ನಡೀತಾ ಇಲ್ಲ, ನಮಗೆ ನಿಲ್ಲಿಸ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ. ಇದನ್ನು ನೀವು ಮಾಡಿ ನೋಡಿ, ಈ ಸಂಖ್ಯೆನ ಬಳಸಿ ನೋಡಿ, ನಿಲ್ಲಿಸಬೇಕು ಅಂತಿದ್ದವ್ರು ನೀವೇ ಮತ್ತೊಂದು ಶಾಖೆಯನ್ನು ತೆರೀತೀರಿ. ಅಷ್ಟು ಶಕ್ತಿ ಬಂದ್ಬಿಡುತ್ತೆ ನಿಮಗೆ ಈ ನಂಬರನ್ನು ಮೀನರಾಶಿಯವರು ಬಳಸೋದು. ಖಂಡಿತ ಗುರುಗಳೇ, ಮಕರ ಕುಂಭ ಮೀನರಾಶಿಯವರಿಗೆ ಯಾವ ಸಂಖ್ಯೆಯಿಂದ ಮೊಬೈಲ್ ಸಂಖ್ಯೆ ಪ್ರಾರಂಭ ಆಗಬೇಕು, ಏನೋ ಕಂಪ್ಲೀಟಾಗಿ ಯಾವುದನ್ನು ಅವಾಯ್ಡ್ ಮಾಡಬೇಕು, ಒಟ್ಟು ಕೂಡಿದಾಗ ಯಾವ ಸಂಖ್ಯೆ ಬರಬೇಕು, ಅದನ್ನ ಜೊತೆಗೆ ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಕೂಡ ಅವರು ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮಕರ ಕುಂಭ ಮೀನರಾಶಿ ಆಗಿತ್ತು ಅಂತಂದರೆ ಯಾವ ಸಂಖ್ಯೆನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಇಷ್ಟು ದಿವಸ ಸಾಕಷ್ಟು ಸರ್ಕಸ್ ಪ್ರಯತ್ನಗಳನ್ನ ಪಟ್ಟಿದ್ದೀವಿ ಅಂತಂದರೆ ಇದು ಒಂದು ಟ್ರೈ ಮಾಡಿ ನೋಡಿ. ನಿಮ್ಮ ಮೊಬೈಲ್ ಸಂಖ್ಯೆನ ಚೇಂಜ್ ಮಾಡಿಕೊಂಡು ನಿಮ್ಮ ಕೆಲಸಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಯಶಸ್ಸು, ಸಕ್ಸಸ್ ಅನ್ನೋಂಥದ್ದನ್ನ ನೀವು ಕಾಣ್ತೀರಾ. ನಮಸ್ಕಾರ.